ದೇಶದ ಪ್ರಮುಖ ರಾಜಕಾರಣಿಗಳಲ್ಲೊಬ್ರು, ಮಹಾರಾಷ್ಟ್ರದ ಪವರ್ಫುಲ್ ನಾಯಕ, ಉಪಮುಖ್ಯಮಂತ್ರಿ ಅಜಿತ್ ಅನಂತರಾವ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ತಮ್ಮ ಸ್ವಕ್ಷೇತ್ರ ಬಾರಾಮತಿಗೆ ಪ್ರಯಾಣ ಮಾಡುತ್ತಿದ್ದಾಗ ಸಂಭವಿಸಿದ ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಆದರೆ ಅವರ ರಾಜಕೀಯ ಜೀವನ, ಕುಟುಂಬ, ಸಾಧನೆಗಳು, ವಿವಾದಗಳು ಮತ್ತು ಅವರ ಕಾರ್ಯವೈಖರಿ ರಾಜಕೀಯ ಇತಿಹಾಸದಲ್ಲಿ ಯಾವಾಗಲೂ ಉಳ್ಕೊಳ್ಳುವಂಥದ್ದು. ಅಜಿತ್ ಪವಾರ್ ಆಡಳಿತಾತ್ಮಕ ಕೌಶಲ್ಯತೆ, ತ್ವರಿತ ತೀರ್ಮಾನಗಳು, ಕಾರ್ಯವೈಖರಿಗಾಗಿ ಖ್ಯಾತಿ ಪಡ್ಕೊಂಡವರು. ಜುಲೈ 2023ರಿಂದ ಅವರು ಮಹಾರಾಷ್ಟ್ರದ ಡಿಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಹಣಕಾಸು ಯೋಜನೆ, ಇಂಧನ ಹಾಗೂ ನೀರಾವರಿ ಮೊದಲಾದ ಖಾತೆಗಳನ್ನ ನಿರ್ವಹಿಸಿರೋ ಅನುಭವ. ಅವರು ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹಾಗೂ 4 ಸಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದ ಶರದ್ ಪವಾರ್ ಅವರ ಸಹೋದರ ಆಶಾತಾಯಿ ಪವಾರ್ ಮತ್ತು ಅನಂತರಾವ್ ಪವಾರ್ ಅವರ ಪುತ್ರ. ದಿಯೋಲಾಲಿ ಪ್ರವರದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನ ಪಡೆದ ಅವರು ತಂದೆ ನಿಧನದ ನಂತರ ಕುಟುಂಬದ ಜವಾಬ್ದಾರಿಯನ್ನ ಹೊರೋ ಸಲುವಾಗಿ ಕಾಲೇಜು ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಇವರ ಪತ್ನಿ ಸುನೇತ್ರಾ ಪವಾರ್, ಇಬ್ಬರು ಪುತ್ರರು ಅಂದ್ರೆ ಅದು ಜೆ ಪವಾರ್ ಮತ್ತು ಪಾರ್ಥ್ ಪವಾರ್. ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರ ರಾಜಕೀಯ ಪ್ರಭಾವ ಮತ್ತು ಮಾರ್ಗದರ್ಶನದೊಂದಿಗೆ ಅಜಿತ್ ಪವಾರ್ 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಮಂಡಳಿಗೆ ಆಯ್ಕೆಯಾಗುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. 1991ರಲ್ಲಿ ಪುಣೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇಲೆ ಮುಂದಿನ 16 ವರ್ಷಗಳ ಕಾಲ ಆ ಹುದ್ದೆಯನ್ನ ನಿರ್ವಹಿಸಿದ್ರು. ಸಹಕಾರಿ ಕ್ಷೇತ್ರದಲ್ಲಿ ಅವರ ಹಿಡಿತ, ಆಡಳಿತದ ಸಾಮರ್ಥ್ಯ ಈ ಅವಧಿಯಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ತು. 1991ರಲ್ಲಿ ಅವರು ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಸಂಸದರಾಗಿ ಆಯ್ಕೆಯಾಗ್ತಾರೆ. ನಂತರ ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರಿಗೆ ಅವಕಾಶ ಕೊಡೋ ಉದ್ದೇಶದಿಂದ ಆ ಸ್ಥಾನವನ್ನ ಬಿಟ್ಕೊಡ್ತಾರೆ. ನಂತರ ಶರದ್ ಪವಾರ್ ಪ್ರಧಾನಿ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿ ಕೆಲಸ ಮಾಡಿದ್ರು. ಅಜಿತ್ ಪವಾರ್ ಅವರು ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ 7 ಸಲ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾದರು. 1991ರ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆದ್ದ ಮೇಲೆ ನಂತರ 1995, 99, 2004, 2009 ಮತ್ತು 2014ರ ಚುನಾವಣೆಯಲ್ಲಿ ಸತತವಾಗಿ ಗೆಲ್ತಾರೆ. 1991-92ರ ಅವಧಿಯಲ್ಲಿ ಸುಧಾಕರ್ ರಾವ್ ನಾಯಕ್ ಸರ್ಕಾರದಲ್ಲಿ ಕೃಷಿ ಮತ್ತು ವಿದ್ಯುತ್ ಖಾತೆಗಳ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. 1992ರಲ್ಲಿ ಶರದ್ ಪವಾರ್ ಮುಖ್ಯಮಂತ್ರಿಯಾದಾಗ ಮಣ್ಣು ಸಂರಕ್ಷಣೆ, ವಿದ್ಯುತ್ ಮತ್ತು ಯೋಜನಾ ಖಾತೆಗಳ ರಾಜ್ಯ ಸಚಿವರಾಗಿ ನೇಮಕವಾದರು. 1999ರಲ್ಲಿ ಕಾಂಗ್ರೆಸ್ NCP ಮೈತ್ರಿ ಸರ್ಕಾರದಲ್ಲಿ ನೀರಾವರಿ ಇಲಾಖೆಯ ಸಂಪೂರ್ಣ ಸಚಿವರಾದರು. 2003ರಲ್ಲಿ ಸುಶೀಲ್ ಕುಮಾರ್ ಶಿಂಧೆ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು. 2004ರ ವಿಧಾನಸಭಾ ಚುನಾವಣೆಯ ನಂತರ ವಿಲಾಸ್ ರಾವ್ ದೇಶ್ಮುಖ್ ಹಾಗೂ ಅಶೋಕ್ ಚೌಹಾಣ್ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವಾಲಯನ್ನ ನಿರ್ವಹಿಸಿದ್ರು. ನೀರಾವರಿ ಯೋಜನೆಗಳು, ಸಹಕಾರಿ ಸಂಘಗಳು, ಸಕ್ಕರೆ ಕಾರ್ಖಾನೆಗಳು, ಹಾಲು ಒಕ್ಕೂಟಗಳ ನಿರ್ವಹಣೆಯಲ್ಲಿ ಅವರ ಪ್ರಾಯೋಗಿಕ ಆಡಳಿತದ ಶೈಲಿ ಗಮನ ಸೆಳೆದಿತ್ತು. ಅಜಿತ್ ಪವಾರ್ ವಿವಿಧ ಅವಧಿಯಲ್ಲಿ ಒಟ್ಟು 6 ಸಲ ಮಹಾರಾಷ್ಟ್ರದ ಡಿಸಿಎಂ ಆಗಿ ಸೇವೆ ಸಲ್ಲಿಸಿದ್ರು. 2019ರ ನವೆಂಬರ್ 23ಕ್ಕೆ NCPಯಿಂದ ಭಿನ್ನವಾಗಿ ಬಿಜೆಪಿ ಜೊತೆ ಸೇರ್ಕೊಂಡು ಉಪಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಆಗ 80 ಗಂಟೆಗಳ ಒಳಗೆ ಸರ್ಕಾರ ಪತನವಾಯಿತು. ನಂತರ ಅವರು ಮತ್ತೆ NCPಗೆ ಹೋಗಿ ಮಹಾವಿಕಾಸ್ ಅಘಾಡಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. 2022ರಲ್ಲಿ ಶಿವಸೇನೆ ವಿಭಜನೆ ಆದಮೇಲೆ ಮಹಾವಿಕಾಸ್ ಅಘಾಡಿ ಸರ್ಕಾರ ಪತನವಾದಾಗ ಅಜಿತ್ ಪವಾರ್ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. 2023ರಲ್ಲಿ ಅವರು ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಬಣವನ್ನ ಮುನ್ನಡೆಸಿ ಏಕನಾಥ್ ಶಿಂಧೆ ನೇತೃತ್ವದ ಸರ್ಕಾರವನ್ನ ಸೇರ್ಕೊಂಡ್ರು. 2024ರ ಫೆಬ್ರವರಿ 7ರಂದು ಭಾರತೀಯ ಚುನಾವಣಾ ಆಯೋಗ ಅಜಿತ್ ಪವಾರ್ ನೇತೃತ್ವದ ಬಣಕ್ಕೆ ಪಕ್ಷದ ಹೆಸರು ಮತ್ತೆ ಚುನಾವಣಾ ಚಿಹ್ನೆಯನ್ನು ಕೂಡ ಕೊಡ್ತು. ಅಜಿತ್ ಪವಾರ್ ಅವರ ರಾಜಕೀಯ ಜೀವನ ಅನೇಕ ವಿವಾದಗಳಿಂದ ಕೂಡ ಕೂಡಿತ್ತು. ಜಲಸಂಪನ್ಮೂಲ ಸಚಿವರಾಗಿದ್ದ ಅವಧಿಯಲ್ಲಿ ಲವಾಸಾ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟ ಆರೋಪಗಳು ಕೇಳಿಬಂದವು. 2012ರಲ್ಲಿ ಮಹಾರಾಷ್ಟ್ರ ಕೃಷ್ಣ ಕಣಿವೆ ಅಭಿವೃದ್ಧಿ ನಿಗಮದ ಯೋಜನೆಯಲ್ಲಿ ಸುಮಾರು 70,000 ಕೋಟಿ ರೂಪಾಯಿಗಳ ದುರುಪಯೋಗ ನಡೆದಿದೆ ಅನ್ನೋ ಆರೋಪ ಚರ್ಚೆಗೆ ಎಡೆ ಮಾಡಿಕೊಡ್ತು. ಆದರೆ ಆರೋಪಗಳು ಕಾನೂನು ಮಟ್ಟದಲ್ಲಿ ಸಾಬೀತಾಗಲಿಲ್ಲ. ಇವರ ರಾಜಕೀಯ ಜೀವನದ ಮಹತ್ವದ ತಿರುವು ಅಂದರೆ ಅದು 2024ರ ವಿಧಾನಸಭಾ ಚುನಾವಣೆಗೆ ಹೋದಾಗ. ಇವರನ್ನ ಮೈತ್ರಿಕೂಟದ ದುರ್ಬಲ ನಾಯಕ ಅಂತ ಅನೇಕರು ಟೀಕೆ ಮಾಡಿದ್ರು. ಆದರೆ ಮತ ಎಣಿಕೆಯ ಫಲಿತಾಂಶ ಬೇರೆ ಚಿತ್ರಣವನ್ನೇ ಕೊಡ್ತು. ಅಜಿತ್ ಪವಾರ್ ಅವರ ಬಣ 41 ಸ್ಥಾನಗಳನ್ನ ಗೆದ್ದು ಬೀಗ್ತು. ಈ ಗೆಲುವು ಅವರನ್ನ ಮಹಾಯುತಿಯ ಪ್ರಮುಖ ನಾಯಕರ ಪಂಗಡಕ್ಕೆ ತಂದು ನಿಲ್ಲಿಸಿತು. ರಾಜಕೀಯ ಬದಲಾವಣೆಗಳು, ಬಂಡಾಯಗಳು, ಮೈತ್ರಿಗಳ ನಡುವೆಯೂ ಅಜಿತ್ ಪವಾರ್ ತಮ್ಮ ಸ್ಥಾನವನ್ನ ಕಳ್ಕೊಳ್ಳಿಲ್ಲ. ಸರ್ಕಾರಗಳು ಬದಲಾಗಿದ್ರೂ ಯಾವಾಗಲೂ ಅಧಿಕಾರದ ಬಳಿಯೇ ಉಳ್ಕೊಂಡಿದ್ರು. ಅನೇಕ ಸಲ ಉಪಮುಖ್ಯಮಂತ್ರಿಯಾಗಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತ್ರ ಏರೋದಕ್ಕಾಗಲಿಲ್ಲ.
ಒಟ್ಟಾರೆ ರಾಜಕಾರಣದಲ್ಲಿ ಆಡಳಿತದಲ್ಲಿ ಯಾವುದೇ ಪಕ್ಷ ಇದ್ರೂ ಪವಾರ್ ಕೈಯಲ್ಲಿ ಪವರ್ ಇದ್ದೇ ಇತ್ತು.